ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದೊಳಗೆ ಪಲ್ಯಗಳನ್ನು ಚೇಂಜ್ ಮಾಡಿ ಭಾಳ ರುಚಿಕಟ್ಟಾಗಿ ಅದಕ್ಕೆ ಹೆಂಗೆ ಬೇಕಲ್ಲ ಹಂಗೆ ಹೊಂದುವಂಗೆ ಅದಕ್ಕೆ ಕಾಂಬಿನೇಷನ್ ಮಾಡಿ ಅಡುಗೆಗಳನ್ನು ಮಾಡ್ತಿರ್ತಾರೆ. ಅಂಥ ಕಾಂಬಿನೇಷನ್ ಮಾಡಿದ ಅಡುಗೆನ ಇವತ್ತು ನೀವು ನೋಡಿದ್ರೆ ಅಜಾಬಾಗ್ತೀರಿ. ಇಂಥ ರುಚಿಯಾದಂಥ ಊಟ ನಿಮ್ಮ ಉತ್ತರ ಕರ್ನಾಟಕದ ಬೇರೆ ಕಡೆ ಸಿಗಾಕ ಸಾಧ್ಯನೇ ಇಲ್ಲ ಅಂತೇಳಿ ನಾ ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ರಿ ಹಂಗಾದ್ರೆ ಇವತ್ತಿನ ರೆಸಿಪಿ ಏನೈತಂತೆ ನೋಡೋಕ್ಕಿಂತ ಮೊದಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡಿಯೋದ ಮರಿಬೇಡ್ರಿ. ಇವತ್ತು ನಾವು ಕೋಬಿಸ್ ಪಲ್ಯ ಮಾಡಕತ್ತಿದ್ದೀವಿ. ಕೋಬಿಸ್ ಪಲ್ಯನ ಚಂದಂಗೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡೀವಿ. ನೋಡ್ರಿ, ನೀವು ನೋಡ್ತಿರ್ಬೋದು, ಚೀಪ್ಸ್ ಕಟ್ ಮಾಡ್ತಾರಲ್ಲ, ಚೀಪ್ಸ್ ಮನಿ ಮೇಲೆ ಇದನ್ನು ತೊರೆದ್ರೆ ಭಾಳ ಚಂದ ಗರಿ ಗರಿಯಾಗಿ ಬೀಳ್ತೈತಿ. ಇದನ್ನು ನೀವು ನೋಡ್ಕೊಂಡು ಇದೇ ಟೈಪ್ ಮಾಡಿರಿ. ಇದಕ್ಕೆ ನಾವು ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಒಂದೆರಡು ಉಳ್ಳಾಗಡ್ಡಿ, ಒಂದೆರಡು ಟೊಮೆಟೊ, ಆಮೇಲೆ ಒಂದು ಸಣ್ಣ ಒಂದೆರಡು ಬಟಾಟಿ ನಾವು ಪೀಸ್ ಮಾಡಿ ಇಟ್ಕೊಂಡೀವಿ. ಈಗ ಕೋಬಿಸ್ ಪಲ್ಯನ ನಾವು ಕಡಾಯಿಗೆ ಶಿಫ್ಟ್ ಮಾಡಕತ್ತಿದ್ದೀವಿ ರೀ. ಕಡಾಯಿ ಒಳಗೆ ಚಲೋದಂಗೆ ಬೇಯಿಸ್ಕೊಂಡು ಬಿಡೋದ್ರಿ. ಇದನ್ನು ಹೆಂಗೆ ಬೇಯಿಸೋದಪ್ಪ ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ. ಈ ಥರದೊಂದು ಫ್ಲೇವರ್ ಬರ್ತೈತೆ ರೀ ಕೋಬೀಜ ಬೇಯಕತ್ತಂದ್ರೆ. ಅದಕ್ಕೆ ನಾವು ಒಂದೆರಡು ಚಮಚೆ ಎಣ್ಣೆ ಹಾಕಿಬಿಟ್ಟೇವ್ರಿ. ಹಿಂಗೆ ಎಣ್ಣೆ ಹಾಕಿ ಬೇಯಿಸ್ತಂದ್ರೆ ಆ ಥರದೊಂದು ಸುವಾಸನೆ ಬರ್ತೈತೆ ರೀ. ಆ ಸುವಾಸನೆಯಿಂದ ನಾವು ಎಷ್ಟು ತಿನ್ಬೇಕಂತೇಳಿ ಅನ್ನಿಸ್ತೈತೆ ರೀ. ಯಾಕಂದ್ರೆ ನೀವು ಗೋಬಿ ಮಂಚೂರಿ ತಿನ್ಬೇಕಾದ್ರೆ ನಿಮ್ಗೆ ಅದು ಫೀಲ್ ಬಂದಿರ್ತೈತಿ. ಆ ಫೀಲ್ ಅಡುಗೆ ಮಾಡುವಾಗ, ಊಟ ಮಾಡುವಾಗ ಬಂದ್ರೆ ಹೆಂಗೆ ಇರ್ತೈತಿ, ಹೌದಿಲ್ಲ ನೋಡ್ರಿ. ಅದ್ರ ಸಲುವಾಗಿ ನಾವು ಇದನ್ನು ಹುರ್ಕೊಳಕತ್ತೀವಿ ರೀ. ಇದನ್ನು ಚೆಂದಂಗೆ ಹುರಿದ್ರೆ ಇದರ ಸುವಾಸನೆ ಆಮೇಲೆ ಈ ಅಡುಗೆಗೆ ಒಂದು ರುಚಿ ಬರ್ತೈತಿ ರೀ. ಅದ ಭಾಳ ಅಂದ್ರೆ ಭಾಳ ಚಲೋ ಕಾಂಬಿನೇಷನ್ ಕೊಡ್ತೈತಿ. ಈ ಅಡುಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಕೈತಿ. ಬರ್ರಿ ಮುಂದೆ ನೋಡೋಣ ಇದನ್ನು ಇನ್ನೂ ಏನು ಮಾಡೋಯ್ತು ಅಂತೇಳಿ. ಒಂದು ಕಡಾಯಿ ತೊಗೊಂಡು ಕಡಾಯಿ ಒಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿ, ಅಂದ್ರೆ ನಾವು ಬಟಾಟಿ ಏನು ಪೀಸ್ ಕಟ್ ಮಾಡಿ ಇಟ್ಟಿದ್ದವ್ರಲ್ಲ, ಕ್ಯೂಬ್ ಚೌಕ್ ಅವನ್ನ ಅದರೊಳಗೆ ಹಾಕಿ ನಸುಗೆಂಪ ಬಣ್ಣ ಬರೋ ತನಕ, ಗೋಲ್ಡನ್ ಬ್ರೌನ್ ಬಣ್ಣ ಬರೋ ತನಕ ಅದನ್ನು ಚಲೋದಂಗೆ ಬೇಯಿಸ್ಕೊಂಡ್ಬಿಡೋದು ನೋಡ್ರಿ. ಬೇಯಿಸಿದ ಕೂಡಲೇ ನೋಡಿದವ್ರು ಅಂತಾರೆ, ಏನು ರೀ ಇದು ಬಟಾಟೆ ಐತೋ ಏನು ಪನ್ನೀರ್ ಐತೋ ಅಂತೇಳಿ ಅಂತಾರೆ. ಇದು ಪನ್ನೀರಲ್ಲ, ಬಟಾಟಿನ ಐತಿ. ಇನ್ನೀಗ ನಾವು ಒಂದು ಕಡ್ತಾರದೊಳಗೆ ತೊಗೊಂಡು ಅದನ್ನು ಜಾರಿ ಒಳಗೆ ಅವನ್ನ ಶಿಫ್ಟ್ ಮಾಡ್ಕೊಂಡು ಒಂದು ಪ್ಲೇಟ್ನೊಳಗೆ ತೆಗೆದಿಡಕತ್ತಿದ್ದವ್ರಿ. ಈಗ ಅದ ಎಣ್ಣೆ ಒಳಗೆ ಜೀರಿಗೆ, ಸಾಸಿವೆ ಮತ್ತು ಎಳ್ಳ ಅಷ್ಟು ಹಾಕಿ, ಬೆಳ್ಳುಳ್ಳಿ, ಈಗ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಕತ್ತಿದ್ದೀವಿ, ಕರಿಬೇವು ಹಾಕೀವಿ. ಹೀಗೆಲ್ಲ ಒಗ್ಗರಣೆ ಮಾಡ್ಕೊಂಡು ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಮಿಕ್ಸ್ ಮಾಡ್ಕೊತಂದ್ರೆ ಭಾಳ ರುಚಿಕಟ್ಟಾಗಿ ಆಗ್ತದೆ. ಈಗ ನಾವು ಅದಕ್ಕೆ ಟೊಮೆಟೊ ಸೇರಿಸಿವ್ರಿ. ಟೊಮೆಟೊ ಸೇರಿಸಿ ಟೊಮೆಟೊನು ಒಂದು 2-3 ನಿಮಿಷ ಬಾಡಿಸಿಬಿಡೋದ್ರಿ. ಯಾಕಂದ್ರೆ ಟೊಮೆಟೊ ಒಳಗೆ ನೀರಿನ ಅಂಶ ಇರ್ತೈತಿ, ಉಳ್ಳಾಗಡ್ಡಿ ಚಲೋದಂಗೆ ಬೇಯ್ತಾವೆ. ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕೀವಿ, ಆಮೇಲೆ ಅಚ್ಚ ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯ್ದ ಅಚ್ಚ ಖಾರದ ಪುಡಿ ಹಾಕಕತ್ತಿದ್ದೀವಿ ರೀ. ಅಂದ್ರೆ ಕಲರ ಭಾಳ ಚಲೋ ಬರ್ತೈತಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರ್ಸಕತ್ತಿದ್ದೀವಿ ರೀ. ಇಷ್ಟು ಸೇರಿಸಿ ಒಂದು ಸ್ವಲ್ಪ ಈ ಕಡೆ ಮಾಡಿ ನಾವು ಇನ್ನೊಂದು 2 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋದು ನೋಡ್ರಿ. ಹಿಂಗೆ ಬೇಯಿಸ್ತಂದ್ರೆ ಒಗ್ಗರಣೆ ಭಾಳ ಚಲೋ ಆಕೈತಿ. ಮತ್ತು ಉಳ್ಳಾಗಡ್ಡಿ ಅದು ಮೆತ್ತಗಾಗ್ಬೇಕ್ರೆ, ಮೆತ್ತಗಾತಂದ್ರೆ ಭಾಳ ರುಚಿ ಕೊಡ್ತೈತಿ. ಉಳ್ಳಾಗಡ್ಡಿ ಕರ್ರಮ್ ಅನ್ಬಾರ್ದು. ಇದಕ್ಕೆ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ನಾವು ಒಂದು ಅರ್ಧ ಚಮಚೆ ಸಕ್ಕರೆ ಹಾಕಕತ್ತಿದ್ದೀವಿ ರೀ. ಸಕ್ಕರೆ ನೀವು ಬೇಕಾದ್ರೆ ಹಾಕ್ರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಸಕ್ಕರೆ ಬದಲಾಗಿ ಬೆಲ್ಲನೂ ಹಾಕ್ಬೋದು. ಸ್ವಲ್ಪ ಸಿಹಿ ಇಷ್ಟಪಡೋರು ಹಾಕ್ತಾರೆ. ಇದಕ್ಕೆ ನಾವು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಹಾಕಕತ್ತಿದ್ದೀವಿ. ಈಗ ಬೇಯಿಸಿಟ್ಟುಕೊಂಡಂಥ ಕ್ಯಾಬೇಜ ಮತ್ತು ಬೇಯಿಸಿಟ್ಕೊಂಡಂಥ ಬಟಾಟಿ ಎರಡೂ ಮಿಕ್ಸ್ ಮಾಡಕತ್ತಿದ್ರು ನೋಡ್ರಿ. ಹಿಂಗೆ ಮಿಕ್ಸ್ ಮಾಡಿ ಕೆಳಗಿಂದ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿತ್ತಂದ್ರೆ ನೀವು ಯಾವ ಥರ ಪಲ್ಯ ಮಾಡಿದಿರ ಅಂತೇಳಿ ಗೊತ್ತಾಗಂಗಿಲ್ಲ ರೀ. ಅಷ್ಟು ಮಸ್ತ್ ಆಕೈತಿ ನೋಡ್ರಿ. ನಿಧಾನಕ್ಕೆ 1-2 ನಿಮಿಷ ಆ ಕಡೆ ಈ ಕಡೆ ಮಾಡಿಬಿಡೋದ್ರಿ, ಕೆಳಗಿಂದ ಮೇಲಿಂದ ಕೆಳಗೆ. ಅಂದ್ರೆ ಅದು ಅರಿಶಿನ, ಖಾರ, ಅದು ಮಸಾಲೆ, ಒಗ್ಗರಣೆ ಏನು ಇರ್ತೈತಲ್ಲ ಅದೆಲ್ಲ ಇದಕ್ಕೆ ಹತ್ಕೋಬೇಕ್ರಿ. ಇದಕ್ಕೆ ಅಂಟ್ಕೋತಂದ್ರೆ ಭಾಳ ಚಲೋ ಆಗ್ತೈತಿ. ಈಗ ಬರಬ್ಬರಿ ಆಗೈತಿ ನೋಡ್ರಿ. ಹಿಂಗಾತಂದ್ರೆ ನಮ್ಮದು ಪಲ್ಯ ರೆಡಿ ಆದಂಗೆ ಆತ್ರಿ. ಇದಕ್ಕೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಿ ಬಿಡೋದು ನೋಡ್ರಿ. ಈ ಪಲ್ಯ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡೇ ಬಿಡ್ರಿ. ಯಾಕಂದ್ರೆ ಭಾಳ ರುಚಿ ಇರ್ತೈತಿ, ಭಾಳ ಚಲೋ ಇರ್ತೈತಿ. ಹಿಂಗೆ ನೀವು ಪಲ್ಯ ಮಾಡಿರಿ ಅಂದ್ರೆ ಚಪಾತಿ ಜೊತೆ ತಿನ್ನಿರಿ, ಪುರಿ ಜೊತೆ ತಿನ್ನಿರಿ, ಆಮೇಲೆ
ರೊಟ್ಟಿ ಜೊತೆ ತಿನ್ನಿರಿ, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಕೈತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಇದೆ ಕೋಬಿಸ್ ಪಲ್ಯ. ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ನೀರು ಹಾಕಿ ಬೇಯಕ್ಕೆ ಇಟ್ಟು ಬಿಡೋದು ನೋಡ್ರಿ. ಅಂದ್ರೆ ಇನ್ನೂ ಸ್ವಲ್ಪ ನಾವು ಹುರಿಬೇಕಾದ್ರೆ ಹಸಿ ಬಿಸಿ ಇತ್ತಂದ್ರೆ ಚಲೋದಂಗೆ ಬೆಂದು ಬರ್ತೈತಿ ನೋಡ್ರಿ. ನಾವು ಲಿಡ್ ಮುಚ್ಚಿಟ್ಟಿದ್ವಿ, ಒಂದು 5 ನಿಮಿಷ ಆಗೈತಿ, ತೆಗೆದವು. ಅದ್ರೊಳಗೆ ನೀರಿನ ಅಂಶನೂ ಎಲ್ಲ ಹೋಗೈತಿ. ಬಟಾಟೆ ಮತ್ತು ಕೊಬೀಜ ಚಲೋದಂಗೆ ಎಲ್ಲ ಬೆಂದು ಬಂದೈತಿ. ಅದು ಕುದ್ದೈತಿ, ಚಲೋದಂಗೆ ಕುದ್ದೈತಿ. ಈಗ ನೋಡ್ರಿ ಎಷ್ಟು ಡ್ರೈ ಆಗೈತಿ. ಅದು ಹಿಂಗೆ ಪಲ್ಯ ಮಾಡ್ರೆ ಚಪಾತಿ, ಪುರಿ, ರೊಟ್ಟಿ ಯಾವ್ದು ಬೇಕಾದಕ್ಕೆ ತೊಗೊರಲ್ಲ, ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ. ಈ ವಿಡಿಯೋ ನೋಡಿದ ಕೂಡಲೇ ಈ ಕ್ಯಾಬೇಜ್ ಮತ್ತು ಬಟಾಟಿ ಮಿಕ್ಸ್ ಪಲ್ಯ ಮಾಡೋದ ಮರಿಬೇಡ್ರಿ. ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರ್ರಿ. ಅದರ ಸಲುವಾಗಿ ನಿಮ್ಮ ಮುಂದೆ ಈ ವಿಡಿಯೋನ ತೊಗೊಂಬಂದಿದ್ದೀನಿ. ಹಿಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.